ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಆ ಟೋಟಲ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಒಂದು ರೀತಿ ಒಳಗೆ ಆ್ಯಕ್ಟಿವಿಟೀಸನ್ನು ಕ್ಲಾಸಿಫೈ ಮಾಡ್ತಾರೆ. ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತೇಳಿ, ಇನ್ನೊಂದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತೇಳಿ, ಮತ್ತೊಂದು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತೇಳಿ. ಇಲ್ಲಿ ಅದರದ್ದು ಯಾವ್ಯಾವ ಹೆಡ್ಸ್ ಅಂತಲೂ ಕೇಳ್ಬೋದು ಎಕ್ಸಾಮ್ಗೆ, ಅಥವಾ ಪರ್ಟಿಕ್ಯುಲರ್ ಹೆಡ್ ಒಳಗೆ ಯಾವ ಐಟಮ್ ಬರ್ತಾವೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ ಅಂತಲೂ ಕೇಳ್ಬೋದು. ಅಲ್ಲಿ ಫಸ್ಟ್ ಒಂದು ಬಂದಾಗ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೋಸ್ಕರ ಏನೇನು ಖರ್ಚು ಮಾಡ್ತೀವಿ ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ನಮ್ಗೆ ಏನು ಇನ್ಕಮ್ ಬರುತ್ತೆ ಅದನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಒಳಗೆ ಏನು ಮಾಡ್ತೀವಿ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇ ಟು ಎಂಪ್ಲಾಯೀಸ್ ಇರ್ಬೋದು, ಅಥವಾ ಪೇಮೆಂಟ್ ಫಾರ್ ದ ಗೂಡ್ಸ್ ಸಪ್ಲೈಡ್ ಇರ್ಬೋದು. ಇವೆಲ್ಲ ಏನು ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತಾವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಅಲ್ಲೇನು ಅಂದ್ರೆ ನಾವು ಯಾವುದೇ ಒಂದು ಫಿಕ್ಸ್ಡ್ ಅಸೆಟನ್ನು ಪರ್ಚೇಸ್ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಆ ಒಂದು ಅಮೌಂಟನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಹೆಡ್ ಒಳಗೆ ತೊಗೋಬೇಕಾಗುತ್ತೆ. ಇನ್ನು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಅಲ್ಲಿ ಇಶ್ಯೂ ಆಫ್ ಶೇರ್ಸ್ ಇರ್ಬೋದು, ಡೆಬೆಂಚರ್ ಆಫ್ ಶೇರ್ಸ್ ಇರ್ಬೋದು, ಅಥವಾ ರಿಡೆಂಪ್ಷನ್ ಆಫ್ ಡೆಬೆಂಚರ್ ಇರ್ಬೋದು, ಅಥವಾ ಬ್ಯಾಂಕ್ ಲೋನನ್ನು ಟೇಕನ್ ಓವರ್ ಮಾಡ್ಕೊಳ್ಳೋದು, ಬ್ಯಾಂಕ್ ಲೋನ್ ರೀಪೇಮೆಂಟ್ ಮಾಡೋದು, ಡಿವಿಡೆಂಡ್ ಕೊಡ್ತಕ್ಕಂಥದ್ದು, ಇಂಟ್ರೆಸ್ಟ್ ಪೇ ಮಾಡ್ತಕ್ಕಂಥದ್ದು, ಇವೆಲ್ಲ ಏನು ಅಂತಂದ್ರೆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಒಳಗೆ ಬರ್ತವೆ. ಈ ಮೂರಕ್ಕೂ ಸಂಬಂಧಪಟ್ಟಂಗೆ ಹೆಡ್ಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ನು ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದಕ್ಕೆ ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.